ಎಲ್ರಿಗೂ ನಮಸ್ಕಾರ. ಹೈಗ್ರೀವ ಒಂದು ಒಳ್ಳೆ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಸಮೃದ್ಧಿ ಮಂಜು ಸರ್ ಒಂದು ಒಳ್ಳೆ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಕನ್ನಡ ಜನತೆ ಅಪ್ಕೊಂಡಿದ್ದಾರೆ. ಎಲ್ಲ ಕಡೆಯೂ ಹೌಸ್ಫುಲ್ ಶೋಸು, ಹಾಗೆ ಪ್ರತಿಯೊಬ್ಬರು ರೆಸ್ಪಾನ್ಸ್ ಆಗಿದೆ, ತುಂಬ ಪಾಸಿಟಿವ್ ಆಗಿದೆ. ಇವತ್ತು 2ನೇ ವಾರ ಆದಮೇಲೆ ಪ್ರೀಮಿಯರ್ ಶೋ ಥರ ಹಮ್ಮಿಕೊಂಡಿದ್ವಿ. ಇಲ್ಲೂ ಅಷ್ಟೇ ಪ್ರತಿಯೊಬ್ಬರ ಮೇಲೆ ತುಂಬ ಒಳ್ಳೆ ಪಾಸಿಟಿವ್ ರಿವ್ಯೂಸ್ನ ಕೇಳ್ತಾ ಇದ್ದೀವಿ. ದಯಮಾಡಿ ಯಾರು ಸಿನಿಮಾ ನೋಡಿರೋ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಕೊತೀನಿ. ಹಾಗೆಯೇ ದಯಮಾಡಿ ಕನ್ನಡ ಚಿತ್ರಗಳನ್ನ ಥಿಯೇಟರ್ಸಲ್ಲೇ ನೋಡಿ, ಪೈರಸಿ ಮಾಡಬೇಡಿ ಅಂತ ಹೇಳ್ಕೊತೀನಿ. ಹಾಗೆ ಎಲ್ಲ ದರ್ಶನ ಸೆಲೆಬ್ರಿಟೀಸ್ಗಳಿಗೂ ಹಾಗೆ ನನ್ನ ಪ್ರೀತಿಯವರೆಗೂ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಊರಿಗೂ ಎಲ್ಲೇ ಹೋದರೂ ನಾನು ಪ್ರಮೋಷನ್ ಸಲುವಾಗಿ ನೀವು ತೋರಿಸ್ತಿರೋ ಪ್ರೀತಿ, ನೀವು ತೋರಿಸ್ತಿರೋ ನನಗೆ ಆ ಅಭಿಮಾನ ಯಾವತ್ತೂ ಚಿರಋಣಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಧನ್ಯವಾದಗಳು ಇವತ್ತಿನ ಶೋಗೆ ಬಂದಿದ್ದಕ್ಕೆ. ಎರಡನೇದಾಗಿ ನಮ್ಮ ಇಂಡಸ್ಟ್ರಿ ಸ್ನೇಹಿತರೆಲ್ಲ ಬಂದಿದ್ದೀರಿ, ಸಹೋದ್ಯೋಗಿಗಳೆಲ್ಲ ಬಂದಿದ್ದೀರಿ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾದಲ್ಲಿ ಪ್ರಮೋಷನ್ಗಳಲ್ಲಿ ಇಷ್ಟು ದಿವಸ ಕಾಣಿಸ್ಕೊಂಡಿರಲಿಲ್ಲ, ಯಾಕೆಂದರೆ ಸಿನಿಮಾದಲ್ಲಿ ನನ್ನ ಪಾರ್ಟಿಸಿಪೇಷನ್ನ ಸಸ್ಪೆನ್ಸಾಗಿ ಇಡಬೇಕು ಅಂತ ನಮ್ಮ ತಂಡ ನಿರ್ಧಾರ ಮಾಡಿತ್ತು. ಹಾಗಾಗಿ ಇವತ್ತು ನಾನು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದೇನೆ. ಈ ಸಿನಿಮಾನ ಇವತ್ತು ಸಂಪೂರ್ಣವಾಗಿ ನೋಡಿದ್ದು ನಾನು ಇದೇ ಮೊದಲು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೆ. ಡಬ್ಬಿಂಗ್ ಟೈಮಲ್ಲಿ, ಇದ್ರ ಟೈಮಲ್ಲಿ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಇಟ್ಕೊಂಡು ರಘು ಅವರು ಮೊದಲನೇ ಸಿನಿಮಾಕ್ಕೇ ಒಂದು ಚೊಚ್ಚಲ ನಿರ್ದೇಶನಕ್ಕೆ ಈ ರೀತಿ ಒಂದು ವಿಭಿನ್ನವಾದ ಕಾನ್ಸೆಪ್ಟನ್ನು ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಧನ್ವೀರ್ ಅವರು ಈ ಲುಕ್ಸ್ ಫ್ಯಾಬ್ಯುಲಸ್ ಆ್ಯಸ್ ಅ ಹೀರೋ ಇನ್ ದ ಫಿಲ್ಮ್. ಸಂಜನಾ ಅವರು ಅವರ ಎಲ್ಲ ಬೇರೆ ಸಿನಿಮಾಗಳಿಗೆ ಹೋಲಿಸಿದರೆ ಐ ಥಿಂಕ್ ಇದರಲ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ, ಅವರ ಟ್ಯಾಲೆಂಟನ್ನು ಹೊರಗಡೆ ಹಾಕೋಕ್ಕೆ ಐ ಥಿಂಕ್ ಹೆಚ್ಚಿನ ಅವಕಾಶ ಸಿಕ್ಕಿದೆ ಅಂತ ಅನಿಸುತ್ತೆ. ಆ್ಯಂಡ್ ಶೀಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಅಶ್ವಿನ್ ಅವರಿದ್ದಾರೆ. ಐ ಥಿಂಕ್ ಆಲ್ ದಿ ಸಪೋರ್ಟಿಂಗ್ ಆರ್ಟಿಸ್ಟ್ಸ್ ಆ್ಯಂಡ್ ನನ್ನ ಪಾತ್ರ ಕೂಡ ಒಂದು ಸ್ವಲ್ಪ ಆ್ಯಂಟಿ ಹೀರೋ ಪಾತ್ರ ಇದೆ, ಬಟ್ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನಿಸುತ್ತೆ. ನೀವೆಲ್ಲರೂ ಹೊಗಳಿದ್ದೀರಿ, ಕ್ರೌಡ್ ಕಡೆಯಿಂದ, ನಮ್ಮ ಪ್ರೇಕ್ಷಕರ ಕಡೆಯಿಂದ ಎಲ್ರಿಗೂ ಎಲ್ಲ ಹೊಗಳಿಕೆ ಬಂದಿದೆ. ಈ ನಿರಂತರವಾದ ಪ್ರೋತ್ಸಾಹಕ್ಕೆ, ಈ ಬೆಂಬಲಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಇಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋ ಸಮೃದ್ಧಿ ಮಂಜುನಾಥ್ ಅವರು, ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ, ಈ ಸಿನಿಮಾ ಮಾಡೋದಕ್ಕೆ ಮೊದಲನೇ ಕಾರಣ ಆ್ಯಂಡ್ ದೊಡ್ಡ ಕಾರಣ ಸಮೃದ್ಧಿ ಮಂಜು ಅವರು. ನಮ್ಮ ಬಾಂಧವ್ಯ, ನಮ್ಮ ಸ್ನೇಹ ಸಿನಿಮಾ ಬಿಟ್ಟು ಶುರುವಾಗಿದ್ದು, ಬಟ್ ಸಿನಿಮಾಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇಂಥ ಒಬ್ಬ ವ್ಯಕ್ತಿ ನಿರ್ಮಾಪಕರಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿರೋದು ಇನ್ನೂ ಹೆಚ್ಚು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಖಂಡಿತವಾಗ್ಲೂ ನಾಂದಿ ಆಗುತ್ತೆ. ಐ ಆಮ್ ವೆರಿ ಶ್ಯೂರ್ ದಟ್ ವಿಲ್ ಬಿ ಅ ಗ್ರೇಟ್ ಪ್ರೊಡ್ಯೂಸರ್. ಇನ್ನು ಮುಂದೆ ಕೂಡ ಹಲವಾರು ಸಿನಿಮಾಗಳು ಮಾಡಲಿಕ್ಕಿದ್ದಾರೆ. ನನ್ನ ಕಡೆಯಿಂದ ಎಲ್ಲರ ಮುಂದೆ ನಿಮಗೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್. ನಿಮ್ಮ ಬೆಂಬಲ ನಮಗೆಲ್ಲರಿಗೂ ಶ್ರೀರಕ್ಷೆ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಓವರ್ ಟು ಮಂಜಣ್ಣ.